ರೋಡ್ ಫೇಸಿಂಗು ಸುಮಾರು ಒಂದು 2000 ಅಡಿ ಸಿಗುತ್ತೆ. ನೋಡ್ಬೋದು ನೀವು. ಕಂಪ್ಲೀಟು 6 ಎಕರೆ ಬೌಂಡ್ರಿ ಫುಲ್ ಅಡಿಕೆ ಹಾಕಿದ್ದಾರೆ. ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇದೆ. 3 ಬೋರ್ ಇದೆ. 3 ಬೋರಲ್ಲಿ ನೀರು ಬರುತ್ತೆ. ಸೊ ಇವರಿಗೆ ತೋಟ ಮಾಡಿದ್ದಾರೆ, ಬಟ್ ಸ್ವಲ್ಪ ಮೇಂಟೆನೆನ್ಸ್ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ಈ ಒಂದು ಪ್ರಾಪರ್ಟಿನ ಕೊಡ್ತಿದ್ದಾರೆ. ಈ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು, ಈಗೆಲ್ಲ ಗಿಡ ಹಾಕಿದ್ದಾರೆ, ಹೊಸ ಗಿಡ, ಸೆಂಟ್ರಲ್ ಬಾಳೆ ಗಿಡ ಹಾಕಿದ್ದಾರೆ. ಸೊ ಈ ಸೈಡು ಆಲ್ರೆಡಿ ಒಂದು 4 ವರ್ಷ ಆಗಿದೆ ಗಿಡಕ್ಕೆ. ಸೊ ಇದು 5ನೇ ವರ್ಷ. ಹೊಂಬಾಳೆ ಎಲ್ಲ ಬರ್ತಿದೆ. ಸೊ ನೀವು ನೋಡ್ಬೋದು, ಎಲ್ಲ ಬಾಳೆ ಗಿಡ ಮತ್ತು ಅಡಿಕೆ ಗಿಡ ಎರಡೂ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಬಟ್ ಒಂದು ಸ್ವಲ್ಪ ನೀರೆಲ್ಲ ಬಿಟ್ಟು ಚೆನ್ನಾಗಿ ನೋಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಜಾಗ ಚೆನ್ನಾಗಿದೆ, ಅಡಿಕೆ ತೋಟ. ಇದು ಸಾಗರದಿಂದ ಒಂದು 14 ಕಿಲೋಮೀಟ್ರ್ ಆಗುತ್ತೆ ತ್ಯಾಗರ್ತಿ ರೋಡ್ಗೆ. ತುಂಬ ಚೆನ್ನಾಗಿದೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಬರುತ್ತೆ. ಕಂಪ್ಲೀಟು 6 ಎಕರೆನೂ ಇದೇ ಥರ ಇದೆ. ನೋಡ್ಬೋದು, 6 ಎಕರೆನೂ ಕಂಪ್ಲೀಟಾಗಿ ಇದೇ ಥರ ಮಾಡಿದ್ದಾರೆ. ಎಲ್ಲ ಬಾಳೆ ಗಿಡ ಮತ್ತು ಅಡಿಕೆ ಹಾಕಿದ್ದಾರೆ. ಸೊ ಸೆಂಟ್ರಲ್ಲಿ ಒಂದೊಂದು ರೋಡ್ ಮಾಡಿದ್ದಾರೆ. ಈ ಥರ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ತುಂಬ ಆಲ್ಮೋಸ್ಟ್ 4-5 ವರ್ಷ ಈಗೆಲ್ಲ ಹೊಂಬಾಳೆ ಬರ್ತಿದೆ, ನೋಡ್ಬೋದು ನೀವು. ಎಷ್ಟು ನೇಂದ್ರ ಬಾಳೆ ಹಾಕಿದ್ದಾರೆ. ಸೊ ಕಂಪ್ಲೀಟಾಗಿ 6 ಎಕರೆನೂ ತೋಟ ಇದೆ. ಕೇಸ್ ಏನಾದ್ರು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ಸಲ್ಲಿ ನಾನು ನಂಬರ್ ಹಾಕಿರ್ತೀನಿ, ನಂಬರ್ಗೆ ಕಾಲ್ ಮಾಡಿ ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ಜನರಲ್ ಪ್ರಾಪರ್ಟಿ. ಮುಂಚೆ ಜನರಲ್ದಿತ್ತು, ಅವ್ರ ಹತ್ರದಿಂದ ಈಗ ಮುಸ್ಲಿಮ್ಸವ್ರು ತೊಗೊಂಡಿದ್ದಾರೆ. ಬಟ್ ತೊಂದರೆ ಇಲ್ಲ, ಅಕ್ಕಪಕ್ಕ ಎಲ್ಲ ಸೊ ಕ್ಲೀನಾಗಿದೆ ಪ್ರಾಪರ್ಟಿಗಳೆಲ್ಲ. ಇವಾಗ ಇದನ್ನು ಸೇಲ್ಗೆ ಇಟ್ಟಿದ್ದಾರೆ. ಸೊ ಪ್ರೈಸ್ ಬಂದ್ಬಿಟ್ಟು ಎಕರೆಗೆ 55 ಲಕ್ಷ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಬೇಕು ಅಂದರೆ ನನಗೆ ಕಾಲ್ ಮಾಡಿ, ನಾನು ತೋರಿಸ್ಕೊಡ್ತೀನಿ.